ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಅಧ್ಯಾತ್ಮ ಬಂಧುಗಳೇ, ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಸಹಿತ ಅನೇಕ ದುಃಖ ದುಮ್ಮಾನಗಳು ಬಂದು ನಮ್ಮನ್ನು ಕಾಡುವಂಥ ಸಂದರ್ಭದೊಳಗೆ ಎಂತಹದೇ ಕಷ್ಟ ಬಂದರೂ ಸಹಿತ ಎಲ್ಲ ಕಷ್ಟಗಳಿಂದ ಪಾರು ಮಾಡ್ತಕ್ಕಂಥ ಮಂತ್ರ ನಮ್ಮ ಒಂದು ಸನಾತನ ಪರಂಪರೆಯೊಳಗೆ ಬಹಳ ಬಲಿಷ್ಠವಾದಂಥ ಮಂತ್ರ ಐತಿ. ಅದನ್ನು ನಾವೇನಂತ ಕರೆದ್ವಿ ಅಂತಂದ್ರೆ ನರಸಿಂಹ ಸ್ವಾಮಿಯ ಒಂದು ಮಂತ್ರ. ಆ ಎಲ್ಲ ದೇವಾನುದೇವತೆಗಳು ತಮಗೆ ಕಷ್ಟ ಬಂದಂತಹ ಸಂದರ್ಭದೊಳಗೆ ಧೈರ್ಯದಿಂದ ಆ ಸಂದರ್ಭವನ್ನು ಎದುರಿಸಲಿಕ್ಕೆ ಬಳಸ್ತಕ್ಕಂಥ ಮಂತ್ರ ಯಾವುದು ಅಂದ್ರೆ ನರಸಿಂಹ ಸ್ವಾಮಿಯ ಮಂತ್ರ ಅಂತಂತ. ಆದ್ದರಿಂದ ಇಂತಹ ಒಂದು ನರಸಿಂಹ ಸ್ವಾಮಿಯ ಮಹಿಮೆಯನ್ನ ಪುರಂದರದಾಸರು ಬಹಳ ಸುಂದರವಾಗಿ ತಮ್ಮ ಒಂದು ಪದ್ಯದೊಳಗೆ ಬರೀತಾರ. ನರಸಿಂಹ ಮಂತ್ರವು ಒಂದಿರಲು ಸಾಕು, ದುರಿತ ಕೋಟಿಗಳು ತರಿದು ಭಾಗ್ಯವನ್ನು ಕೊಡುವುದು. ನಮಗೆ ಕಷ್ಟ ಬಂದಂತಹ ಸಂದರ್ಭದೊಳಗೆ, ಧೈರ್ಯ ಕಳೆದುಕೊಂಡಂತಹ ಸಂದರ್ಭದೊಳಗೆ, ಇನ್ನೇನು ಇಲ್ಲ ಸಾವ ನಮಗೆ ಗತಿ ಅಂದಂಥ ಸಂದರ್ಭದೊಳಗೆ ಆ ನರಸಿಂಹ ಸ್ವಾಮಿಯ ಮಂತ್ರವನ್ನು ಜಪ ಮಾಡ್ಬೇಕಂತ ಹೇಳಿ ಅನೇಕ ವಿದ್ವಜ್ಜನ ಮಣಿಗಳು ಗುರುಗಳು ಸಹಿತ ಹೇಳ್ತಾರೆ. ಶಿಶುವಾದ ಪ್ರಹ್ಲಾದನ ಬಾಧೆ ಬಿಡಿಸಿದ ಮಂತ್ರ, ಅಸುರ ಕುಲದವರಿಗೆ ಶತ್ರು ಮಂತ್ರ, ವಸುದೆಯೊಳು ಪಾತಿಕೆಗಳ ಅಘವ ಹೀರುವ ಮಂತ್ರ, ಪಶುಪತಿಗೆ ಪ್ರಿಯವಾದ ದಿವ್ಯ ಮಂತ್ರ. ಇಂತಹ ಮಂತ್ರದ ಉಚ್ಚಾರಣೆಯಿಂದ ಯಾರ್ಯಾರು ಉದ್ಧಾರ ಆದರು ಅಂತಂದ್ರೆ, ಅತ್ಯಂತ ಎಳೆಯ ಒಂದು ವಯಸ್ಸಿನೊಳಗನ ಆ ಪ್ರಹ್ಲಾದರಾಜರು ಏನು ಮಾಡ್ತಾರಂದ್ರೆ ಆ ನರಸಿಂಹ ಮಂತ್ರವನ್ನು ಉಚ್ಚಾರಣೆ ಮಾಡ್ಕೊಂತ ಆ ಜಗದ ಒಡೆಯನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮನನ್ನೇ ತಮ್ಮ ಒಂದು ಭಕ್ತಿಗೆ ಮೆಚ್ಚಿಸಿಕೊಂಡು ತಮಗೆ ಬಂದಂತಹ ಕಷ್ಟಗಳನ್ನು ಎಲ್ಲದರಿಂದ ಪಾರಾಗಿ ಜಗತ್ತಿನೊಳಗೆ ಅಜರಾಮರರಾದರು ಅಂತಕ್ಕಂಥ ಕಥೆ ಬರ್ತತಿ. ಅಸುರ ಕುಲದವರಿಗೆ ಶತ್ರು ಮಂತ್ರ, ಆ ಅಸುರ ರಾಕ್ಷಸರ ಕುಲದವರಿಗೆ ಅತ್ಯಂತ ಭಯಾನಕವಾದಂತಹ ಮಂತ್ರ ಯಾವುದು ಅಂತಂದ್ರೆ ಈ ನರಸಿಂಹ ಮಂತ್ರ ಅಂತಕ್ಕಂಥದ್ದು. ವಸುದೆಯೊಳು ಪಾತಕಿಗಳ ಅಘವ ಹೀರುವ ಮಂತ್ರ, ಇವತ್ತಿನ ಜಗತ್ತಿನೊಳಗೆ ಯಾರಾದರೂ ಕೆಡಕನ್ನು ಮಾಡ್ತಕ್ಕಂಥ ಪಾತಕಿಗಳು ಕರ್ಮಿಗಳು ಇದ್ರೆ ಅವರನ್ನ ನಾಶ ಮಾಡ್ತಕ್ಕಂಥ ಮಂತ್ರ ಯಾವುದಾದ್ರೂ ಇದ್ರೆ ಅದು ನರಸಿಂಹ ಮಂತ್ರ. ಪಶುಪತಿಗೆ ಪ್ರಿಯವಾದ ದಿವ್ಯ ಮಂತ್ರ, ಜಗದೊಡೆಯನಾಗಿರ್ತಕ್ಕಂಥ ಮೋಕ್ಷ ಪ್ರದಾಯಕನಾಗಿರ್ತಕ್ಕಂಥ ಪರಮಾತ್ಮನಿಗೆ ಅಚ್ಚುಮೆಚ್ಚಾದಂತಹ ಅತಿ ಪ್ರಿಯಕರವಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದ್ರೆ ಈ ನರಸಿಂಹ ಮಂತ್ರ ಅಂತ ಹೇಳಿ ಬರೀತಾರ. ದಿಟ್ಟ ಧ್ರುವರಾಯಗೆ ಪಟ್ಟಗಟ್ಟಿದ ಮಂತ್ರ, ಶಿಷ್ಟ ವಿಭೀಷಣನ ಪೊರೆದ ಮಂತ್ರ, ಕಟ್ಟ ಕಡೆಯಲ್ಲಿ ಅಜಾಮಿಳನ ಸಲುಹಿದ ಮಂತ್ರ, ಮುಟ್ಟಿ ಭಜಿಸುವವರಿಗೆ ಮೋಕ್ಷದ ಮಂತ್ರ. ಇಂತಹ ಮಂತ್ರ ಆ ಸಣ್ಣ ವಯಸ್ಸಿನೊಳಗ ಆ ಮಲತಾಯಿಯ ಧೋರಣೆಯಿಂದ ಅಡವಿಗೆ ಹೋದಂತಹ ಸಂದರ್ಭದೊಳಗೆ ಅವನನ್ನ ರಕ್ಷಣೆ ಮಾಡಿ ಹೊಳ್ಳಿ ಬಂದು ಅವನಿಗೆ ಪಟ್ಟವನ್ನು ಕಟ್ಟಿರ್ತಕ್ಕಂಥ ಮಂತ್ರ ಯಾವುದಾದ್ರೂ ಇದ್ರೆ ಅದು ನರಸಿಂಹ ಮಂತ್ರ. ಶಿಷ್ಟ ವಿಭೀಷಣನ ಪೊರೆದ ಮಂತ್ರ, ರಾವಣನನ್ನೇ ನಾಶ ಮಾಡಿ ಆ ಧರ್ಮವಂತನಾಗಿರ್ತಕ್ಕಂಥ ವಿಭೀಷಣನಿಗೆ ಆ ಲಂಕೆಯ ಒಂದು ಪಟ್ಟವನ್ನು ಕಟ್ಟಿದಂಥ ಮಂತ್ರ. ಕಟ್ಟ ಕಡೆಯಲ್ಲಿ ಅಜಾಮಿಳನ ಸಲುಹಿದ ಮಂತ್ರ, ಏನೋ ಬಾಯಿ ತಪ್ಪಿ ಆ ಮಂತ್ರವನ್ನು ಅಂದಿದ್ದಕ್ಕೆ ಅವನ ದುರಿತ ಕೋಟೆಗಳೆಲ್ಲ ನಾಶ ಆಗಿ ಅವನು ಸಹಿತ ವಿಷ್ಣು ಲೋಕಕ್ಕೆ ಪ್ರಯಾಣ ಮಾಡುವಂತಹ ಆ ಒಂದು ಭಾಗ್ಯವನ್ನು ಕೊಟ್ಟಂತಹ ಮಂತ್ರ ಯಾವುದು ಅಂದ್ರೆ ಈ ನರಸಿಂಹ ಮಂತ್ರ. ಮುಟ್ಟಿ ಭಜಿಸಿದವರಿಗೆ ಮೋಕ್ಷ ಮಂತ್ರ, ಇದನ್ನು ಯಾರು ಮನಮುಟ್ಟಿ ಭಜಿಸ್ತಾರಲ್ಲ ಅವರಿಗೆ ಮೋಕ್ಷವನ್ನ ಕೊಡ್ತಕ್ಕಂಥ ಮಂತ್ರ ಅಂದ್ರೆ ಈ ನರಸಿಂಹ ಮಂತ್ರ ಅಂತ. ಹಿಂಡು ಭೂತನ ಕಡಿದು ತುಂಡು ಮಾಡುವ ಮಂತ್ರ, ಕೊಂಡಾಡು ಲೋಕಕ್ಕೆ ಪ್ರಪಂಚ ಮಂತ್ರ, ಗಂಡುಗಲಿ ಕದನ ಉದ್ದಂಡ ವಿಕ್ರಮ ಮಂತ್ರ, ಪುಂಡರಿಕಾಕ್ಷ ಪುರಂದರ ವಿಠಲನ ಮಂತ್ರ. ಇಂತಹ ಮಂತ್ರ ಆ ಭೂತಗಳನ್ನ ಹಿಡಿದು ಕಡಿದು ತುಂಡು ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಮಂತ್ರ. ಆಮೇಲೆ ಈ ಲೋಕದ ಜನರೆಲ್ಲ ಕೊಂಡಾಡತಕ್ಕಂಥ ಮಂತ್ರ ಆ ನರಸಿಂಹ ಮಂತ್ರ. ಗಂಡುಗಲಿ ಉದ್ದಂಡ ವಿಕ್ರಮ ಮಂತ್ರ, ರಣರಂಗದೊಳಗೆ ಏನಾದರೂ ಭಯ ಬಂದ್ರೆ ಈ ಮಂತ್ರವನ್ನು ಉಚ್ಚಾರಣೆ ಮಾಡಿದ್ರೆ ಅದರಿಂದ ನಮಗೆಲ್ಲ ಬಂದಂತಹ ಕಷ್ಟಗಳು ದೂರ ಮಾಡ್ತಕ್ಕಂಥ ಮಂತ್ರ ಅಂದ್ರೆ ಈ ಒಂದು ನರಸಿಂಹ ಮಂತ್ರ. ಪುಂಡರಿಕಾಕ್ಷ ಪುರಂದರ ವಿಠಲನ ಮಂತ್ರ, ಅತ್ಯಂತ ಭಗವಂತನ ಅಪರ ಅವತಾರವಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮನ ಅವತಾರ ಆಗಿರ್ತಕ್ಕಂಥ ನರಸಿಂಹ ಅವತಾರದೊಳಗೆ ಅತ್ಯಂತ ಬಲಿಷ್ಠವಾದಂಥ ಮಂತ್ರ ಯಾವುದಂದ್ರೆ ಈ ನರಸಿಂಹ ಮಂತ್ರ ಅಂತಕ್ಕಂಥದ್ದನ್ನು ನಮ್ಮ ವೇದಶಾಸ್ತ್ರಗಳು ಎಲ್ಲವೂ ಸಹಿತ ಸಾರ್ಕೊಂತ ಬಂದಿದ್ದಾವ. ಆದ್ದರಿಂದ ಇಂದಿಗೂ ಸಹಿತ ಜೀವನದೊಳಗೆ ಎಲ್ಲಿಯಾದರೂ ಸ್ವಲ್ಪ ಸಮಸ್ಯೆ ಬಂದಂಥ ಸಂದರ್ಭದೊಳಗೆ, ದುಃಖ ದುಮ್ಮಾನಗಳು ಬಂದಂಥ ಸಂದರ್ಭದೊಳಗೆ, ಸಾವು ನೋವುಗಳು ಭಯ ಭೀತಿಗಳು ಉಂಟಾದಂಥ ಸಂದರ್ಭದೊಳಗೆ ಇಂದಿಗೂ ಸಹಿತ ಏಕ ಚಿತ್ತದಿಂದ 21 ಸಾರಿ ನರಸಿಂಹ ಮಂತ್ರವನ್ನು ಉಚ್ಚಾರ ಮಾಡಿಬಿಟ್ರೆ ನಮಗೆ ಬಂದಂಥ ಕಷ್ಟಗಳೆಲ್ಲವೂ ಸಹಿತ
ದೂರ ಆಗ್ತಾವಂತಕ್ಕಂಥದ್ದನ್ನ ಸಾವಿರಾರು ಜನ ಈ ಮಂತ್ರ ಪ್ರಯೋಗವನ್ನ ಮಾಡಿ ಅದರಿಂದ ಏನಪ್ಪಾ ಅಂದ್ರೆ ಫಲವನ್ನ ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ